ಎಲ್ರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇವತ್ತಿನ ಮಹತ್ತರ ಸುದ್ದಿ, ಭಾರತ ಮತ್ತು ಪಾಕಿಸ್ತಾನ ಯುದ್ಧ ವಿರಾಮವನ್ನ ಘೋಷಿಸಿಯಾಗಿದೆ. ಇದರ ನಂತರದ ಬೆಳವಣಿಗೆಗಳು ನಡೆದಿವೆ. ಭಾರತ ಮೂರನೇ ರಾಷ್ಟ್ರದ ಮಧ್ಯ ಪ್ರವೇಶವನ್ನ ನಿರಾಕರಿಸ್ತಾ ಇದೆ. ಆದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನಾವು ಮಧ್ಯ ಪ್ರವೇಶಿಸಿ ಯುದ್ಧ ವಿರಾಮ ಘೋಷಣೆಗೆ ಬೇಕಾದಂತಹ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿದ್ದು, ಆ ಕ್ರೆಡಿಟ್ ನನ್ನದು ಅನ್ನೋದನ್ನ ಟ್ರಂಪ್ ಹೇಳ್ತಿದ್ದಾರೆ. ಅವರು ಒಂದಕ್ಕಿಂತ ಹೆಚ್ಚು ಬಾರಿ ಈ ಮಾತನಾಡಿದ್ದಾರೆ. ಭಾರತ ಅದನ್ನ ಡಿನೈ ಮಾಡ್ತಾ ಇದೆ. ಈ ನಡುವೆ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಆಗ್ತಾ ಇವೆ. ಸೊ ಭಾರತ ಸ್ಪಷ್ಟಪಡಿಸಿದೆ, ಪಾಕಿಸ್ತಾನದ ಜೊತೆ ನಾವು ಮಾತನಾಡೋದಿದ್ರೆ ಅದು ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಭಯೋತ್ಪಾದನೆಯ ಬಗ್ಗೆ ಮಾತ್ರ, ಬೇರೆ ವಿಚಾರದ ಬಗ್ಗೆ ಮಾತನಾಡಲ್ಲ ಅನ್ನುವ ಪ್ರೀ ಕಂಡೀಷನ್ ಅನ್ನ ಭಾರತದ ಸರ್ಕಾರ ಪಾಕಿಸ್ತಾನದ ಮುಂದಿಟ್ಟಿದೆ. ಈ ನಡುವೆ ಹಾಗಿದ್ರೆ ಮಾತುಕತೆ ಎಲ್ಲಿ ನಡೆಯುತ್ತೆ, ಹೇಗೆ ನಡೆಯುತ್ತೆ? ಈ ನಡುವೆ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು, ಬೇರೆ ಬೇರೆ ಥಿಂಕ್ ಟ್ಯಾಂಕ್ ಏನಿದೆ, ಅವರ ಅಭಿಪ್ರಾಯದ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನ ಮೂರನೆಯ ರಾಷ್ಟ್ರವೊಂದರಲ್ಲಿ ಅವರು ಈ ಬಗ್ಗೆ ಚರ್ಚೆ ಮಾಡಬೇಕು ಇಬ್ಬರು. ಸೊ ಈಗೇನೊಂದು ಟೆನ್ಸ್ಡ್ ಸಿಚುವೇಶನ್ ಇದೆ, ಉದ್ರಿಕ್ತ ವಾತಾವರಣ ಅಂತ ಕರೀತೀವಿ. ಅದನ್ನ ಸರಳಗೊಳಿಸೋದಕ್ಕೆ ಇದು ಸಾಧ್ಯ ಆಗತ್ತೆ ಅನ್ನುವ ಒತ್ತಡ ಏನಿದೆ ಅದು ಬರ್ತಾ ಇದೆ. ಬೇರೆ ಬೇರೆ ರಾಷ್ಟ್ರಗಳು ಕೂಡ ಮಾತುಕತೆ ನಡೆಸುವಂತೆ ಒತ್ತಡ ಹೇಳ್ತಾ ಇದ್ದಾವೆ. ಈಗ ನಾನು ಯಾವುದನ್ನ ಮಹತ್ತರ ಬೆಳವಣಿಗೆ ಅಂತ ಕರಿತಿದ್ದೀನಿ ಅಂದ್ರೆ, ರಷ್ಯಾ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಾತುಕತೆಗೆ ವೇದಿಕೆಯನ್ನ ಸೃಷ್ಟಿಸ್ತಾ ಇದೆ. ಈ ಬಗ್ಗೆ ಭಾರತದಿಂದ ಇನ್ನೂ ಕೂಡ ಅಧಿಕೃತವಾದ ಹೇಳಿಕೆ ಬಂದಿಲ್ಲ. ಆದರೆ ಬಹುಮಟ್ಟಿಗೆ ಮಾಸ್ಕೋದಲ್ಲಿ ಈ ಸಭೆ ನಡೆಯುವ ಚಾನ್ಸಸ್ ಇದೆ. ಅದು ಮೇ 27 ಮತ್ತು 29ರವರೆಗೆ, 27ರಿಂದ 21ರವರೆಗೆ ರಷ್ಯಾದ ಭದ್ರತಾ ಮಂಡಳಿ ಸಭೆ ಇದೆ. ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಸೆರ್ಗೈ ಶೋಯಿಗು ಅವರ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೀತಾ ಇದೆ. ಭದ್ರತೆಗೆ ಸಂಬಂಧಿಸಿದ ವಿಷಯದ ಬಗ್ಗೆ ಈ ಭದ್ರತಾ ಮಂಡಳಿಯಲ್ಲಿ ಚರ್ಚೆ ನಡೀತಾ ಇದೆ. ಈಗಾಗಲೇ ಆಗಿರುವ ವಿಚಾರ ಏನು ಅಂದ್ರೆ, ಪಾಕಿಸ್ತಾನ ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ತಾ ಇದೆ. ಭಾರತದ ಪರವಾಗಿ ಭಾರತದ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಪಾಲ್ಗೊಳ್ಳುವ ಸಾಧ್ಯತೆ ಇದೆ ಅಂತ ನಿರೀಕ್ಷೆ ಇದೆ ಅಂತ ವರದಿ ತಿಳಿಸುತ್ತೆ. ಸೊ ಈ ಸಂದರ್ಭದಲ್ಲಿ ಮಾತುಕತೆ ನಡೀಬಹುದಾ? ಮಾತುಕತೆ ನಡೆದಿದ್ರೆ ಏನಾಗುತ್ತೆ? ಭಾರತ ಮಾತುಕತೆಗೆ ಈಗ ಸಿದ್ಧ ಇದೆಯಾ? ಭಾರತ ಪ್ರೀ ಕಂಡೀಷನ್ ಅನ್ನ ಪಾಕಿಸ್ತಾನ ಒಪ್ಕೊಳ್ಳುತ್ತಾ? ಹೀಗೆ ಹಲವು ಪ್ರಶ್ನೆಗಳಿವೆ. ಸೊ ಇದು ಏನ್ ಮಾಡಿದ ರಷ್ಯಾ ಅಂದ್ರೆ, ಜಾಗತಿಕವಾಗಿ ದಕ್ಷಿಣ ಮತ್ತು ಪೂರ್ವದ 150ಕ್ಕೂ ಹೆಚ್ಚು ದೇಶಗಳೇನಿವೆ ಅವರನ್ನ ಈ ಸಭೆಗೆ ಆಹ್ವಾನಿಸಲಾಗಿದೆ. ಸೊ ಇದರಲ್ಲಿ ಈಗ ರಷ್ಯಾ ತಿಳಿಸಿದ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನ ಇಬ್ಬರನ್ನು ಕೂಡ ನಾವು ಆಹ್ವಾನಿಸಿದ್ದೇವೆ. ಸೊ ಒಂದು ಬೇಸರದ ಬೆಳವಣಿಗೆ ಅಂದ್ರೆ, ಈ ಒಂದು ಯುದ್ಧ ವಿರಾಮದ ನಂತರ ಭಾರತ ಪಾಕಿಸ್ತಾನವನ್ನು ವಿಶ್ವ ಸಮಾನವಾಗಿ ನೋಡುವ ವಾತಾವರಣ ಸೃಷ್ಟಿಯಾಗಿದೆ. ಭಾರತ ಅಂದ ತಕ್ಷಣ ಪಾಕಿಸ್ತಾನ, ಪಾಕಿಸ್ತಾನ ಅಂದ ತಕ್ಷಣ ಭಾರತ. ಸೊ ಎಂದೂ ಕೂಡ ಭಾರತಕ್ಕೆ ಸಮಾನವಾಗಿ ಪಾಕಿಸ್ತಾನ ಇರಲೇ ಇಲ್ಲ. ಈಗ ವಿಶ್ವದ ಬಹುತೇಕ ರಾಷ್ಟ್ರಗಳು ಭಾರತ ಪಾಕಿಸ್ತಾನವನ್ನ ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗ್ತಾ ಇದೆಯೋ ಅನ್ನೋ ಅನುಮಾನ ಬರ್ತಾ ಇದೆ. ಸೊ ಆಪರೇಷನ್ ಸಿಂಧೂರ ಆದ್ಮೇಲೆ ಒಂದು ಈ ಮಾತುಕತೆ ನಡೆದ್ರೆ ಇದು ಬಹಳ ಮಹತ್ವದ ಮಾತುಕತೆ ಆಗತ್ತೆ. ಯಾಕೆಂದ್ರೆ ಇದು ಈ ಟೆನ್ಷನ್ ಅನ್ನ ಕಡಿಮೆ ಮಾಡುವುದಕ್ಕೆ ಕಾರಣ ಆಗತ್ತೆ. ಸೊ ಎರಡು ದೇಶಗಳ NSAಗಳೇನಿದ್ದಾರೆ, ಸೊ ಅಸೀಂ ಮಲಿಕ್ ಅವರು ಪಾಕಿಸ್ತಾನದ NSA, ಅಜಿತ್ ದೋವಲ್ ನಮ್ಮ NSA, ಇಬ್ರು ಕೂಡ ಮಾತುಕತೆ ನಡೆಸಬಹುದು. ಅದಕ್ಕೆ ಬೇಕಾದಂತ ವೇದಿಕೆಯನ್ನ ಸೃಷ್ಟಿಸುವುದಾಗಿ ರಷ್ಯಾ ಹೇಳಿದೆ. ಹಾಗಿದ್ರೆ
ಈ ಮಾತುಕತೆ ನಡೆಯುತ್ತೆ ಅಂದ್ರೆ ಭಾರತದ ಪ್ರೀ ಕಂಡೀಷನ್ ಏನಿದೆ ಅದಕ್ಕೆ ಪಾಕಿಸ್ತಾನ ಒಪ್ಪಬೇಕಾಗತ್ತೆ, ಅಥವಾ ಭಾರತ ತನ್ನ ಪ್ರೀ ಕಂಡೀಷನ್ ಅನ್ನ ಬಿಡುತ್ತೆ. ಅದ್ರ ಜೊತೆಗೆ ಮಾತುಕತೆ ನಡೆಸ್ತಿದ್ರೆ ಯಾವುದ್ರ ಬಗ್ಗೆ ಮಾತುಕತೆ ನಡೆಸ್ತಾರೆ? ಈಗಾಗಲೇ ಕ್ಲೇಮ್ ಮಾಡ್ಕೊ ಬಂದ ಹಾಗೆ ಸಿ ಪಾಕ್ ಆಕ್ರಮಿತ ಕಾಶ್ಮೀರದ ಬಗ್ಗೆ ಮಾತನಾಡ್ತಾರ, ಪಾಕಿಸ್ತಾನ ಅದಕ್ಕೆ ಸಿದ್ಧ ಇರುತ್ತೆ. ಐ ಆಮ್ ಮೈ ಓನ್ ಡೌಟ್ಸ್. ಅದು ಬಿಟ್ರೆ ಭಯೋತ್ಪಾದನೆ ಬಗ್ಗೆ ಮಾತನಾಡಬೇಕು. ಎಸ್, ಭಯೋತ್ಪಾದನೆ ಬಗ್ಗೆ ಮಾತನಾಡುವಾಗ ಪಾಕಿಸ್ತಾನದ ಇನ್ವಾಲ್ವ್ಮೆಂಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಭಾರತ ಪಾಕಿಸ್ತಾನಕ್ಕೆ ಒದಗಿಸ್ಬೇಕಾಗುತ್ತೆ. ಸೊ ಅದರಿಂದ ಪಾಕ್ ಆಕ್ರಮಿತ ಕಾಶ್ಮೀರದ ಬಗ್ಗೆ ಮಾತುಕತೆ ನಡೀತೋ ಇಲ್ಲೋ ಗೊತ್ತಿಲ್ಲ, ಬಟ್ ಈ ಭಯೋತ್ಪಾದಕ ಚಟುವಟಿಕೆ ಮತ್ತು ಉದ್ರಿಕ್ತ ಸ್ಥಿತಿಯನ್ನ ಶಮನಗೊಳಿಸುವ, ಶಾಂತಗೊಳಿಸುವ ಕುರಿತು ಮಾತನಾಡಬಹುದು. ಸೊ ಆದರೆ ಈಗಾಗಲೇ ಈ ಯುದ್ಧದ ನಂತರ ಎರಡೂ ದೇಶಗಳಲ್ಲಿ ವಿಜಯೋತ್ಸವ ನಡೀತಾರೆ. ಪಾಕಿಸ್ತಾನದಲ್ಲಿ ವಿಜಯೋತ್ಸವ ನಡೀತಾ ಇದೆ. ನಾನು ಈ ಬಗ್ಗೆ ಮಾತನಾಡಿದ್ದೀನಿ, ನನ್ನ ಹಿಂದಿನ ಸುದ್ದಿ ವಿಶ್ಲೇಷಣೆಯನ್ನ ತಾವು ನೋಡಬಹುದು. ಸೊ ಅಲ್ಲಿ ವಿಜಯೋತ್ಸವವನ್ನು ಆಚರಿಸ್ತಾ ಅಲ್ಲಿನ ಸೇನಾ ಮುಖ್ಯಸ್ಥರಿಗೆ ಫೀಲ್ಡ್ ಮಾರ್ಷಲ್ ಅನ್ನೋ ಬಿರುದನ್ನು ಕೊಟ್ಟು ಎಲ್ಲ ಕಡೆ ಅವರು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಭಾರತದ ಪರಿಸ್ಥಿತಿ ಅದಕ್ಕೆ ವಿಭಿನ್ನವಾಗಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಗುಜರಾತ್ಗೆ ಭೇಟಿ ನೀಡಿದ್ರು. ಅವರ ಸ್ವರಾಜ್ಯ ಅದು. ಅಲ್ಲಿ ವಡೋದರಕ್ಕೆ ಹೋದಾಗ ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ಭಾರತದ ಧ್ವಜ ರಾರಾಜಿಸ್ತಾ ಇತ್ತು. ಸಾವಿರಾರು ಜನ ಕೈಯಲ್ಲಿ ಧ್ವಜವನ್ನ ಹಿಡ್ಕೊಂಡಿದ್ರು. ಹೆಣ್ಣು ಮಕ್ಕಳು ಕೈಯಲ್ಲಿ ಒಂದು ಪಾತ್ರೆಯನ್ನ ಹಿಡಿದು ಅದರಲ್ಲಿ ಸಿಂಧೂರವನ್ನ ಇಟ್ಟಿದ್ರು. ಅಲ್ಲೂ ವಿಜಯೋತ್ಸವ ನಡೀತಾ ಇತ್ತು. ಮೋದಿ ಎಲ್ಲೆಡೆಗೆ ಕೈ ಬೀಸ್ತಾ ಇದ್ರು. ಸೊ ಒಟ್ಟಾರೆ ದೃಶ್ಯವನ್ನ ನೋಡಿದಾಗ ದೇಶ ಒಗ್ಗಟ್ಟಾಗಿ ಮೋದಿ ಅವರನ್ನ ಶ್ಲಾಘಿಸ್ತಾ ಇದೆ. ಸೊ ದೇಶ ನಂಬಿದೆ ಭಾರತ ಪಾಕಿಸ್ತಾನವನ್ನ ಸೋಲಿಸಿದೆ, ಹತ್ತಿಕ್ಕಿದೆ ಅಂತ. ಆದರೆ ಅದರ ನಡುವೆ ಕೂಡ ಜನರಿಗಿರುವ ಪ್ರಶ್ನೆ ಅಂತಂದ್ರೆ ಪಾಕಿಸ್ತಾನದ ಯಾಕೆ ಯುದ್ಧ ವಿರಾಮವನ್ನು ಘೋಷಿಸಿದ್ರು ಅನ್ನೋ ಪ್ರಶ್ನೆ. ಆ ಪ್ರಶ್ನೆಗೆ ಇನ್ನೂ ಉತ್ತರ ದೊರಕಿಲ್ಲ. ಅದರ ಜೊತೆಗೆ ಈ ಯುದ್ಧದ ಸಂದರ್ಭದಲ್ಲಿ ಭಾರತಕ್ಕಾದ ಹಾನಿ ಏನು ಅನ್ನೋ ಬಗ್ಗೆ ಕೂಡ ವಿವರ ಸಿಕ್ಕಿಲ್ಲ. ಏನಿವೆ ಭಾರತ ಸೋತಿದೆ ಅಂತ ಹೇಳಿ ನಾವು ಸಂತೋಷ ಪಡ್ತಾ ಇದ್ದೇವೆ, ಸಂತೋಷ ಪಡೋಣ, ದೇಶಭಕ್ತಿ ಅದು. ಆದ್ರೆ ಈಗ ಮಾತನಾಡುವುದೇನಿದೆ ಇದು, ಈಗ ರಷ್ಯಾ ಅಂದ ತಕ್ಷಣ ನಮ್ಗೆ ಇನ್ನೊಂದು ಭಯ ಇದೆ. ಯಾಕೆಂದ್ರೆ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಆದಾಗ 65ರ ಯುದ್ಧದಲ್ಲಿ ಅದರ ನಂತರ ಮಾತುಕತೆ ನಡೆದದ್ದು ಕೂಡ ರಷ್ಯಾದಲ್ಲೇ. ಆಗಿನ ಸೋವಿಯತ್ ಯೂನಿಯನ್ ತಾಷ್ಕೆಂಟ್ನಲ್ಲಿ ಮಾತುಕತೆ ನಡೆದಿತ್ತು. ನಮ್ಮ ಅಂದಿನ ಪ್ರಧಾನಿ ಅವರು ಭಾಗವಹಿಸಿದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು. ಸೊ ಅದಾದ ನಂತರ ಅವರು ದೇಶಕ್ಕೆ ಜೀವಂತವಾಗಿ ತಿರುಗಿ ಬರಲೇ ಇಲ್ಲ. ಆ ಬೇಸರ ನಮಗೆ ಇದೆ ರಷ್ಯಾದಲ್ಲಿ. ಸೊ ಆದ್ರೆ ಈಗ ರಷ್ಯಾ ಯಾಕೆ ಯು ಸಿ ದಟ್ ಈ ಒಂದು ಹೊಂದಾಣಿಕೆ ಅಥವಾ ಈ ಮಾತುಕತೆಗೆ ವೇದಿಕೆಯನ್ನು ಸೃಷ್ಟಿಸ್ತಿದೆ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕೆಂದ್ರೆ ಈಗಾಗಲೇ ಅಮೆರಿಕ ಇದ್ರ ಕ್ರೆಡಿಟ್ ತಗೊಳಕ್ ಹೊರಟಿದೆ. ಈಗ ಈ ಮಾತುಕತೆಯ ಕ್ರೆಡಿಟ್ ಅನ್ನ ರಷ್ಯಾ ತಗೊಳಕ್ ಹೊರಟಿದೆಯಾ? ಈಗ ನಾವು ಮಾತುಕತೆಗೆ ವ್ಯವಸ್ಥೆ ಮಾಡಿ ಟೆನ್ಷನ್ ಏನಿದೆ ಸೌತ್ ಈಸ್ಟ್ ಏಷ್ಯಾದ ಈ ಟೆನ್ಷನ್ ಅನ್ನ ಕಡಿಮೆ ಮಾಡೋದಕ್ಕೆ ಯತ್ನ ಮಾಡಿದ್ವಿ ಅನ್ನೋ ಕ್ರೆಡಿಟ್ ಅನ್ನ ರಷ್ಯಾ ತಗೊಳಕ್ ಹೊರಟಿದೆಯಾ, ಅಥವಾ ನಿಜವಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಶಾಂತಿ ನೆಲೆಯೂರ್ಲಿ ಅನ್ನೋದು ರಷ್ಯಾದ ಇಷ್ಟವಾದ? ಅವು ಎರಡೂ ಸಾಧ್ಯತೆ ಇರಬಹುದು. ರಾಜಕಾರಣದಲ್ಲಿ ಕ್ರೆಡಿಟ್ ತಗೊಳ್ಳೋದಕ್ಕೆ ಎವ್ರಿಬಡಿ ವಿಲ್ ಟ್ರೈ. ಕ್ರೆಡಿಟ್ ಇಲ್ಲ ಯಾರು ಮಾಡಲ್ಲ. ಆದ್ರಿಂದ ಕ್ರೆಡಿಟ್ಗಾಗೂ ಮಾಡ್ತಾ ಇರ್ಬೋದು. ಆದ್ರೆ ಒಂದು ಈ ಮಾತುಕತೆಗೆ ಮೂರನೇ ದೇಶದಲ್ಲಿ ಮಾತುಕತೆಗೆ ಭಾಗವಹಿಸುವ ಮೂಲಕ ಭಾರತ ತನ್ನ ಸ್ಟ್ಯಾಂಡ್ ಅನ್ನ ಸಡಿಲಗೊಳಿಸ್ತಿದೆಯಾ? ಇಡೀ ಈ ಪ್ರಕರಣ, ಈ ಒಂದು ಭಾರತ ಪಾಕಿಸ್ತಾನದ ನಡುವೆ ಈ ಸಂಘರ್ಷ ನಡೆದ ಮೇಲೆ ಸೊ ದೇಶದ ಒಳಗಡೆ ಇರುವ ನೆರೇಟಿವ್ಸ್ ಬೇರೆ, ದೇಶದ ಹೊರಗಡೆ ಇರುವ ನೆರೇಟಿವ್ಸ್ ಬೇರೆ. ದೇಶದ ಒಳಗಡೆ ಇರುವ ನೆರೇಟಿವ್ಸ್ ಏನಿದೆ ಅದು ಜಯಿಸಿದ್ದೇವೆ ನಾವು ಅನ್ನೋ ನೆರೇಟಿವ್ಸ್. ಆದ್ರೆ ದೇಶದ ಹೊರಗಡೆ ಈಗ ನಡೀತಾ ಇದ್ರೆ ಯಾರೋ ಮೂರನೆಯವರ ಮಧ್ಯಸ್ಥಿಕೆಗೂ ಭಾರತ ಒಪ್ತಿದೆಯಾ? ಅದರ ಅವಶ್ಯಕತೆ ಏನಿತ್ತು ನಮ್ಗೆ? ಯುದ್ಧ ವಿರಾಮ ಆದ್ಮೇಲೆ ಈಗ ಮಾತುಕತೆ ನಡೆಸೋದಿದ್ರೆ ಮೂರನೇ ದೇಶದಲ್ಲಿ ಮಾತುಕತೆ ನಡೆಸೋದಕ್ಕೆ ಭಾರತ ಒಪ್ಬೇಕಾಗ್ತದೆ. ಸೊ ಅನಿವಾರ್ಯ ಇದ್ರೆ ಪಾಕಿಸ್ತಾನದ ಭದ್ರತಾ ಸಲಹೆಗಾರ ಭಾರತಕ್ಕೆ ಬರ್ಬೋದಾಗಿತ್ತು, ಭಾರತದಲ್ಲಿ ಬಂದು ಮಾತನಾಡ್ಬೋದಾಗಿತ್ತು. ಭಾರತದಲ್ಲಿ ನಾನು ಮಾತನಾಡಲ್ಲ ಅನ್ನುವ ಸೊಕ್ಕು ಅಹಂಕಾರ ಪಾಕಿಸ್ತಾನಕ್ಕೆ ಇದೆ ಅಂತಾದ್ರೆ
ಸೊ ಮೂರನೇ ದೇಶದಲ್ಲಿ ಮಾತನಾಡೋದಕ್ಕೆ ಭಾರತ ಯಾಕೆ ತಲೆ ಬಗ್ಗೆ ಅರ್ಥ ಆಗದಿರುವ ವಿಚಾರಗಳು. ಒಂದು, ಯುದ್ಧ ವಿರಾಮವನ್ನ ಟ್ರಂಪ್ ತಮ್ಮ ಒತ್ತಡದ ಮೂಲಕ ಅವರು ಒತ್ತಾಯನೂ ಅಲ್ಲ, ಒತ್ತಡದ ಮೂಲಕ ಯುದ್ಧ ವಿರಾಮ ಘೋಷಿಸಲಾಯಿತು ಅಂತ ಟ್ರಂಪ್ ಹೇಳ್ತಿದ್ದಾರೆ. ಅದು ನಿಜವೋ ಸುಳ್ಳು ಅನ್ನೋದನ್ನ ನೇರವಾಗಿ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು ನಾವಿಬ್ಬರು ಮಾತುಕತೆ ಆಡಿದ್ದೇವೆ ಅಂತ ಭಾರತ ಸ್ಟ್ಯಾಂಡ್ ಕ್ಲಿಯರ್ ಮಾಡಿದೆ. ನಮ್ಮ ವಿದೇಶಾಂಗ ಕಾರ್ಯದರ್ಶಿ ಕೂಡ ಹೇಳಿದ್ದಾರೆ, ನಾವು ಆದ್ರೆ ಪಾಕಿಸ್ತಾನದ ಜೊತೆ ನೀವು ಮಾತನಾಡುವಂತ ವಾತಾವರಣವನ್ನ ಸೃಷ್ಟಿಸಿದ್ದು ಅಮೆರಿಕ ಹೌದು ಅಲ್ವೋ? ಫಸ್ಟ್ ಪಾಕಿಸ್ತಾನ ಅಮೆರಿಕವನ್ನ ಸಂಪರ್ಕಿಸಿ ಏನಾದರೂ ಯುದ್ಧ ವಿರಾಮ ಆಗುವಂತೆ ಒತ್ತಡ ಹೇಳಿ ಅಂತ ಅಮೆರಿಕಕ್ಕೆ ಮನವಿ ಮಾಡಿದ್ದು ಪಾಕಿಸ್ತಾನ ಹೌದು ಅಲ್ವೋ? ಆ ಮನವಿ ಮಾಡಿದ ಮೇಲೆ ಭಾರತ ಯುದ್ಧ ವಿರಾಮ ಬೇಕಾದ್ರೆ ಪಾಕಿಸ್ತಾನವೇ ನನ್ನ ಜೊತೆ ಮಾತನಾಡ್ಲಿ ಅಂತ ಹೇಳಿದ್ದು ನಿಜವೋ ಸುಳ್ಳು? ಹಾಗೆ ಹೇಳಿದಂತ ಸಂದರ್ಭದಲ್ಲಿ ಯುದ್ಧ ವಿರಾಮ ಘೋಷಣೆಗೆ ಭಾರತ ಮತ್ತು ಪಾಕಿಸ್ತಾನ ಇಬ್ಬರು ಮಾತುಕತೆ ನಡೆಸಿ ಮಾಡಿದ್ರು ಕೂಡ ಇದರಲ್ಲಿ ಅಮೆರಿಕಾದ ಪಾತ್ರ ಇದೆಯೋ ಇಲ್ವೋ ಅನ್ನೋ ಪ್ರಶ್ನೆ ಹಾಗೆ ಉಳಿಯುತ್ತೆ. ಈ ಪ್ರಶ್ನೆಗೆ ಉತ್ತರ ಕೊಡುವಾಗ ಅವರು ನೇರವಾಗಿ ಮಾತುಕತೆಯಲ್ಲಿ ಭಾಗವಹಿಸ್ಲಿ ಬಿಡ್ಲಿ, ಆದ್ರೆ ಮಾತುಕತೆಗೆ ಒಂದು ವೇದಿಕೆಯನ್ನ ಸೃಷ್ಟಿಸುವಂತ ಕೆಲಸವನ್ನ ಅಮೆರಿಕ ಮಾಡಿದ್ಯೋ ಇಲ್ಲೋ? ಅದು ಮಾಡಿದ್ರೆ ಇದನ್ನ ನಾವು ಯಾವ ರೀತಿ ಪರಿಗಣಿಸ್ಬೇಕಾಗಿದೆ? ಈಗ ರಷ್ಯಾ ವೇದಿಕೆಯನ್ನು ಸೃಷ್ಟಿಸುತ್ತೆ ಅಂತಾದ್ರೆ ಸೊ ಆ ವೇದಿಕೆ ಸೃಷ್ಟಿಸಿದ ಕೀರ್ತಿ ರಷ್ಯಾಕ್ಕೆ ಹೋಗುತ್ತೆ ಅಲ್ವಾ? ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದ ಈ ನಡೆದ ಈ ಸಂಘರ್ಷ ಈಗಾಗಲೇ ಇಂಟರ್ನ್ಯಾಷನಲೈಸ್ ಆಗಿ ಹೋಗಿದೆಯೋ ಇಲ್ವೋ? ಇದು ಅಂತಾರಾಷ್ಟ್ರೀಕರಣಗೊಂಡಿತ್ತೋ ಇಲ್ವೋ? ಅಮೆರಿಕದ ಪಾರ್ಟಿಸಿಪೇಷನ್ ಇನ್ ವಾಟ್ ಎವರ್ ವೇ ಅಥವಾ ರಷ್ಯಾದ ಪಾರ್ಟಿಸಿಪೇಷನ್ ಇದು ಇನ್ನೊಂದು ರಾಷ್ಟ್ರದ ಮಧ್ಯಪ್ರವೇಶ ಅಂತ ಪರಿಗಣಿಸಲೇಬೇಕಾಗುತ್ತೆ ಅಲ್ವಾ? ವಿಲ್ ಹ್ಯಾವ್ ಟು ಟೇಕ್ ಇಟ್ ಇನ್ ದಟ್ ಆಂಗಲ್ ಅಲ್ವಾ? ಇದು ಮಧ್ಯಪ್ರವೇಶವೇ ಆಗಿದ್ರೆ ಆಗ ನಮ್ಮ ಏನು ಒಟ್ಟಾರೆ ಸ್ಟ್ಯಾಂಡ್ ಇತ್ತು ಆ ಸ್ಟ್ಯಾಂಡಿಗೆ ವ್ಯತಿರಿಕ್ತ ಅಲ್ವಾ? ಅಂದ್ರೆ ಮೋದಿ ಸರ್ಕಾರ ಸತತವಾಗಿ ಸೋಲುತ್ತಿರುವಂತೆ ಸೈನ್ಯ ಅಲ್ಲ, ಮೋದಿ ಸರ್ಕಾರ ಒಂದು ಅಮೆರಿಕದ ಒತ್ತಡಕ್ಕೆ ಮಣದದ್ದು. ಅಷ್ಟೇ ಮಣದ ಮೇಲೆ ಕೂಡ ನೀವು ದೇಶದ ಆಡಿಯನ್ಸ್ ಸಲುವಾಗಿ ಒಂದು ರೀತಿ ಮಾತನಾಡ್ತೀವಿ, ದೇಶದ ಹೊರಗಡೆ ಸಂಬಂಧಪಟ್ಟ ಹಾಗೆ ಅಂತಾರಾಷ್ಟ್ರೀಯ ಒತ್ತಡಗಳಿಗೆ ನೀವು ತಲೆ ಬಾಗ್ತೀರಿ ಅಂತಾದ್ರೆ ಇದನ್ನ ನೀವು ಡಬಲ್ ಸ್ಟ್ಯಾಂಡರ್ಡ್ ಅಂತ ಪರಿಗಣಿಸ್ತಾರೋ ಯಾವ ಸ್ಟ್ಯಾಂಡರ್ಡ್ ಅಂತ ಹೇಳಿ? ದೇಶದ ಜನ ಮುಗಿದ್ರು ಅಲ್ವಾ? ದೇಶದ ಜನ ಭಕ್ತರು, ದೇಶದ ಜನರಿಗೆ ಪೂಜೆ ಮಾಡುವುದಕ್ಕೆ ಒಂದು ಮೂರ್ತಿ ಬೇಕು ಅವರಿಗೆ. ಇಂಡಿಯಾದ ಮೂಲಭೂತವಾಗಿ ಮೂರ್ತಿ ಪೂಜಕರು. ಅವರು ಒಂಥರ ಮೂರ್ತಿ ಪ್ರತಿಷ್ಠಾಪನೆ ಆದ ಮೇಲೆ ಅವರು ಆ ಮೂರ್ತಿಗೆ ಪೂಜೆ ಮಾಡ್ತಾ ಇರ್ತಾರೆ. ಆ ಮೂರ್ತಿ ಪೂಜೆ ಮಾಡೋದಕ್ಕೆ ಅವ್ರದ್ದೇ ಆದ ಬೇರೆ ಬೇರೆ ವಿಧಾನಗಳಿರ್ತವೆ ಅಲ್ವಾ? ಕ್ಷೀರ ಅಭಿಷೇಕ, ಈ ಅಭಿಷೇಕ ಮಾಡ್ತಾರೆ, ಕುಂಕುಮ ಹಾಕ್ತಾರೆ, ಇನ್ನೊಂದು ಮಾಡ್ತಾರೆ. ಆ ಮೂರ್ತಿಯ ಪ್ರತಿಷ್ಠಾಪನೆ ಅದಾದ್ಮೇಲೆ ಆ ಮೂರ್ತಿ ಬಗ್ಗೆ ಅವರು ಮೂರ್ತಿ ದೇವರಾದ ಮೇಲೆ ಅದ್ರ ಬಗ್ಗೆ ಪ್ರಶ್ನಿಸೋ ಹಾಗಿಲ್ಲ ಈ ದೇಶದಲ್ಲಿ. ಸೊ ಅಂತಹ ಸ್ಥಿತಿಯಲ್ಲಿ ಈಗ ಈ ಒಂದು ಪಾಕಿಸ್ತಾನದ ಸಂಘರ್ಷದ ನಂತರ ಈ ಲಾಭ ನಷ್ಟದ ಲೆಕ್ಕಾಚಾರ ಹಾಕಿದ್ರೆ ಲಾಭ ಆದದ್ದು ಯಾರಿಗೆ, ನಷ್ಟ ಆದದ್ದು ಯಾರಿಗೆ? ಒಂದು, ಬಿಜೆಪಿ ಇನ್ನಷ್ಟು ಪ್ರಬಲವಾಗ್ತಾ ಇದೆ ದೇಶಭಕ್ತಿ ಹೆಸರಿನಲ್ಲಿ, ಅದು ಅವರ ಮೇನ್ ಅಸ್ತ್ರ. ಅದ್ರ ಜೊತೆ ಮೋದಿಯವರು, ನರೇಂದ್ರ ಮೋದಿಯವರು ಅವರು ಪ್ರಬಲರಾಗಿ ಮತ್ತೆ ಈ ಜನಬೆಂಬಲವನ್ನ ಕ್ರೋಢೀಕರಿಸುವುದಕ್ಕೆ ಈ ಯುದ್ಧವನ್ನ ಬಳಸಿಕೊಂಡ ಹಾಗೆ ಬಳಸ್ಕೊಳ್ತಿರುವಂತೆ. ಯಾಕಂದ್ರೆ ಇಡೀ ದೇಶದಲ್ಲಿ ತಿರಂಗ ಯಾತ್ರೆಯಿಂದ ಹಿಡಿದು ದೇಶಭಕ್ತಿ ಅಂತ ಮಾತನಾಡಲಾಗ್ತಾ ಇದೆ. ಆದ್ರೆ ಈ ದೇಶಭಕ್ತಿಗೂ ಮೋದಿ ಭಕ್ತಿಗೂ ವ್ಯತ್ಯಾಸವನ್ನ ಅಳಿಸಾಕ್ಲಾಗ್ತದೆ. ನೀವು ದೇಶಭಕ್ತರು ಅಂದ್ರೆ ನೀವು ಮೋದಿ ಭಕ್ತರು ಆಗಿರ್ತೀರಿ, ನೀವು ದೇಶಭಕ್ತರು ಅಂದ್ರೆ ನೀವು ಬಿಜೆಪಿ ಭಕ್ತರು ಆಗಿರ್ತೀರಿ, ನೀವು ದೇಶಭಕ್ತರು ಅಂದ್ರೆ ನೀವು ಕಾಂಗ್ರೆಸ್ ಅನ್ನ ವಿರೋಧಿಸ್ತೀರಿ, ನೀವು ದೇಶಭಕ್ತರು ಅಂದ್ರೆ ರಾಹುಲ್ ಗಾಂಧಿ ಅವ್ರನ್ನ ಲೇವಡಿ ಮಾಡ್ತೀರಿ, ನೀವು ದೇಶಭಕ್ತರು ಅಂತಂದ್ರೆ ಖರ್ಗೆ ಅವ್ರನ್ನ ಲೇವಡಿ ಮಾಡ್ತೀರಿ, ಸೋನಿಯಾ ಅವ್ರನ್ನ ಲೇವಡಿ ಮಾಡ್ತೀರಿ. ಅದರಿಂದ ದೇಶಭಕ್ತಿಯ ಈ ವ್ಯಾಖ್ಯೆ ಏನಿದೆ, ಡೆಫಿನೇಷನ್ ಅನ್ನ ಬದಲಿಸಲಾಗಿದೆ. ಮತ್ತು ಈ ಭಾರತ ಪಾಕಿಸ್ತಾನದ ಸಂಘರ್ಷದ ನಂತರ ಈ ಬಹುಸಂಖ್ಯಾತರನ್ನ ಒಗ್ಗೂಡಿಸುವುದಕ್ಕೆ
ಅವರ ಬಲವನ್ನ ಒಗ್ಗೂಡಿಸುವುದಕ್ಕೆ ಇನ್ನೊಂದು ಅಸ್ತ್ರ ದೊರೆತಂತಾಗಿದೆ ಈ ದೇಶದಲ್ಲಿ. ಆದ್ರಿಂದ ಇದರಿಂದ ರಾಜಕೀಯ ಲಾಭ ಯಾರಿಗಾಯ್ತು ಅಂತಂದ್ರೆ ಮೋದಿ ಮತ್ತು ಬಿಜೆಪಿಗೆ ಇದರಿಂದ ರಾಜಕೀಯ ಲಾಭ. ಯುದ್ಧದಿಂದ ಭಾರತ ಗೆದ್ದೋ ಸೋತೋ ಇದ್ರ ಪರಿಣಾಮಗಳೇನು, ಏನ್ ಲಾಸ್ ಆಯ್ತು, ಇದೆಲ್ಲ ನೇಪಥ್ಯಕ್ಕೆ ಸರಿ ಹೋಗಿದೆ. ಇರುವುದು ಅಷ್ಟೇ. ಮೋದಿಯವರು ಇನ್ನು ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಭೇಟಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕೈಯಲ್ಲಿ ಭಾರತ ಧ್ವಜವನ್ನು ಹಿಡಿದಿರ್ತಾರೆ. ಅದರಂತೆ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿದ ಹೂವನ್ನು ತರಲಾಗುತ್ತೆ. ಅದನ್ನೆಲ್ಲ ಮೋದಿಯವರ ಮೇಲೆ ಹೂ ಸುರಿಯಲಾಗುತ್ತೆ. ಮಹಿಳೆಯರು ಕೈಯಲ್ಲಿ ಪಾತ್ರೆ ಇದನ್ನ ಹಿಡಿದುಬಿಟ್ಟು ಅದರಲ್ಲಿ ಕುಂಕುಮಗಳನ್ನ ಇಟ್ಟು ಬಂದಿರ್ತಾರೆ. ಜಯಘೋಷ ನಡೀತಿರುತ್ತೆ. ಈ ವಾತಾವರಣ ಸತ್ಯವನ್ನ ಮರೆಮಾಡ್ತಿರುತ್ತೆ. ಸೊ ಅದು ಮೂಲಭೂತ ಕೇಳಬೇಕಾದ, ನಾನು ಹೇಳ್ತಲ್ಲ, ಕೇಳಬೇಕಾದ ಪ್ರಶ್ನೆಯನ್ನ ಯುದ್ಧ ಮರೆಸ್ತಾ ಹೋಗುತ್ತೆ ಅಂತ. ಹಾಗೇನೆ ಇದೇ ರೀತಿಯಾಗಿ ಪಹಲ್ಗಾಮ್ ದಾಳಿ ಮರೆಯಾಗುತ್ತೆ. ಅದ್ರ ಜೊತೆಗೆ ಬಿಜೆಪಿಯ ಬೇರೆ ಬೇರೆಯವರು ಮಾತನಾಡ್ತಿರುವುದು, ಅವ್ರು ಯಾರೋ ರಾಮಚಂದ್ರ ಸಮಥಿಂಗ್ ರಾಜ್ಯಸಭಾ ಮೆಂಬರ್, ಅವ್ರು ಹೇಳಿದ್ದಂತೂ ಯಾರು ಸಿಕ್ಕರ ಕೈ ಹರಿದ ಬೂಟ್ನಲ್ಲಿ ಹೊಡೆಯೋದು ಬೇಡವೇನ್ರಿ ಇಂಥವರಿಗೆ. ಯಾರು ಪಹಲ್ಗಾಮದಲ್ಲಿ ಹತ್ಯೆಗೆ ಒಳಗಾದರು ಅವರ ಹೆಂಡಂದಿರು ವೀರ ನಾರಿಯರಂತೆ ವರ್ತಿಸಬೇಕಾಗಿತ್ತು, ಪ್ರತಿರೋಧವನ್ನು ವ್ಯಕ್ತಪಡಿಸ್ಬೇಕಾಗಿತ್ತಂತೆ. ಆ ಪ್ರತಿರೋಧ ವ್ಯಕ್ತಪಡಿಸಿದ್ರೆ ಅದರ ಕತೆ ಬೇರೆ ಇತ್ತಂತೆ. ಕರ್ಕೊಂಡೋಗಿ ಬಿಡ್ರಪ್ಪ ಇದನ್ನೆಲ್ಲ, ತಗೊಂಡು ಹೋಗ್ಬಿಟ್ಟು ಆ ಗಡಿಲಿ ತಗೊಂಡೋಗ್ಬಿಡ್ರಿ. ಆ ಮಹಿಳೆಯರು ಪಾಪ ತಮ್ಮ ಮನೆಯವ್ರನ್ನ ಕಳ್ಕೊಂಡು ದುಃಖದಲ್ಲಿ, ಅಸಹಾಯಕತೆಯಲ್ಲಿ, ನೋವಿನಲ್ಲಿ ಬಳದಿರೋ ಸಂದರ್ಭದಲ್ಲಿ ಅವ್ರಿಗೆ ಇನ್ಯಾವನೋ ರಾಮಚಂದ್ರ ಹೋಗಿ ಬುದ್ಧಿ ಹೇಳ್ತಾನೆ. ರಾಜ್ಯಸಭಾ ಮೆಂಬರ್ ಬಿಜೆಪಿಯವರು ಮೋದಿಗೆ ಹತ್ರ ಅಂತ ಹೋಗ್ಬಿಟ್ಟು ಬುದ್ಧಿ ಹೇಳ. ಆ ಮಹಿಳೆಯರು ಮಹಿಳೆಯರು ಹಾಗೆ ವರ್ತನೆ ಮಾಡಬೇಕಾಗಿತ್ತು, ಪ್ರತಿಭಟಿಸ್ಬೇಕಾಗಿತ್ತು, ಇನ್ನೊಂದು ಮಾಡ್ಬೇಕಾಗಿತ್ತು. ಅವಾಗ ಈ ಹತ್ಯಾಕಾಂಡ ನಡೀತಿರಲಿಲ್ಲ. ಎಂಥ ಅಯೋಗ್ಯರ ನಾವು ಸೃಷ್ಟಿ ಮಾಡ್ತಿದ್ದೀವಿ. ಇಂಥ ಅಯೋಗ್ಯರನ್ನ ಈ ಬಿಜೆಪಿ ಸೃಷ್ಟಿ ಮಾಡುತ್ತಾರೆ. ಎಲ್ಲ ಇಂಥ ಅಯೋಗ್ಯ ಹೇಳಿಕೆಗಳು. ಸೊ ಈ ವ್ಯಕ್ತಿಯನ್ನು ಕರ್ಕೊಂಡೋಗಿ, ರಾಮಚಂದ್ರನ ಕರ್ಕೊಂಡೋಗಿ ಗಡಿಯಲ್ಲಿ ಬಿಡೋದು ಬೇಡವಾ? ಆ ಮಹಿಳೆಯರು ನೋವೇನು, ಅಸಹಾಯಕತೆ ಕಳಕ ಬಂದು ಕೂತಿದ್ದಾರೆ, ಅವ್ರಿಗೆ ಹೋಗ್ಬಿಟ್ಟು ಇವ್ನು ಹಿಂಗ್ ಮಾಡ್ಬೇಕು ಅಂತ ಹೇಳ್ತಾನಲ್ಲ ಈ ರಾಜ್ಯಸಭೆ ಮೆಂಬರ್, ಅಯೋಗ್ಯ. ಅಂದ್ರೆ ಈ ಯುದ್ಧ ಇಂಥವ್ರನ್ನೆಲ್ಲ ಸೃಷ್ಟಿ ಮಾಡಿದೆ. ಒಂದ್ ಕಡೆ ಬಿಜೆಪಿ ಸೃಷ್ಟಿ ಮಾಡಿದವ್ರಲ್ಲೇ ಅವ್ನು ಯಾವನೋ ಒಬ್ಬನ ಹೋಗ್ಬಿಟ್ಟು ಇವ್ರನ್ನ ಜಾಡಿಸ್ತಾನೆ, ಸುಪ್ರೀಂ ಕೋರ್ಟ್ನ. ಇನ್ನೊಬ್ಬನ ಈ ರೀತಿ ಮಾತಾಡ್ತಾನೆ. ಹೀಗೆ ಇಂತಹ ದೇಶ ವಿರೋಧಿ ಮನಸ್ಸುಗಳನ್ನ ಸೃಷ್ಟಿಸ್ತಾ ದೇಶ ಪ್ರೇಮದ ಹೆಸರು ಹೇಳ್ತಾ ಮತಗಳನ್ನ ಜನರನ್ನ ಒಗ್ಗೂಡಿಸು ಇಂಥ ಅಪಾಯಕಾರಿ ಸ್ಥಿತಿ ಇದೆ ಇವತ್ತು ಅಂತ. ಎನಿವೆ, ಈ ಮಾತುಕತೆ ನಡಿಬೇಕಾ ಬೇಡವಾ ಹೇಳೋದು ಕಷ್ಟ. ಐ ಬಿಲೀವ್ ಮಾತುಕತೆ ನಡಿಬೇಕು ಅಂತ. ಆದ್ರೆ ರಷ್ಯಾದಲ್ಲಿ ಹೋಗಿ ನೀವು ಮಾತನಾಡ್ತೀರಿ ಅಂದ್ರೆ ಅಮೆರಿಕಾಗ್ ಬಗ್ಗೆ ಆಯ್ತು, ಈಗ ರಷ್ಯಾಕ್ಕೂ ಬಗ್ಬಿಡಿ, ಇನ್ ಚೀನಾಕ್ ಬಗ್ಬಿಡಿ, ಕಂಡವ್ರಿಗೆ ಬಗ್ಬಿಡಿ. ದೇಶದ ಒಳಗಡೆ ಎದೆ ಉಬ್ಬಿಸಿ 56 ಇಂಚೆ ತೋರಿಸಿ, ಉಳಿದ ಕಡೆ ವಿದೇಶಿ ಒತ್ತಡ ಬಂದಾಗ ಎಲ್ಲವನ್ನ ಬಗ್ಗಿಸಿ ತಲೆಬಾಗಿ ನಿಂತ್ಕೊಳ್ಳಿ. ಇದು ಈ ದೇಶದ ಹಣೆ ಬರ, ಏನ್ ಮಾಡಕ್ಕಾಗಲ್ಲ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಬರ್ತೀನಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವಾತಂತ್ರ್ಯ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇರಲಿ. ತಮ್ಮ ಬೆಂಬಲವೇ ನನಗೆ ಶ್ರೀರಕ್ಷೆ. ಎಲ್ಲರಿಗೂ ನಮಸ್ಕಾರ.